ಅಡಿಕೆ ಸಸಿ ನೆಡುವಾಗ ಇದೊಂದು ತಪ್ಪು ಮಾಡಿದ್ರೆ ಏಳ್ಕಳಕ್ಕೆ ಅಡಿಕೆ ಗಿಡ ಮಾತ್ರ ಇರುತ್ತೆ, ಆದ್ರೆ ಫಸಲು ಮಾತ್ರ ಇರಲ್ಲ. ಕೆಲವ್ರು ಹೆಂಗೆ ಅಂದ್ರೆ ಸಸಿ ನೆಡುವಾಗ ಏಳ್ಕಳಕ್ಕೆ ಸಸಿ ಜಾಸ್ತಿ ಇರ್ಬೇಕು ಅಂತ 6 ಅಡಿ 7 ಅಡಿಗೆಲ್ಲ ಸಸಿ ಹಾಕ್ಬಿಡ್ತಾರೆ. ಅಷ್ಟೇ ಅಲ್ಲ, ಇದ್ರೊಳಗಡೆ ಅಲ್ಲೊಂದ್ ಇಲ್ಲೊಂದ್ ಅಂತ ತೆಂಗಿನ ಸಸಿನೂ ಹಾಕ್ಬಿಡ್ತಾರೆ. ಮುಂದೊಂದಿನ ಫಸಲು ಬಿಡೋ ದಿನ ಈ ಕಡೆ ತೆಂಗಿನ ಮರದಲ್ಲೂ ಕಾಯಿ ಬಿಡ್ತಿರಲ್ಲ, ಈ ಕಡೆ ಅಡಿಕೆ ಮರದಲ್ಲೂ ಕಾಯಿ ಬಿಡ್ತಿರಲ್ಲ. ಏಳ್ಕೊಳಕ್ ಮಾತ್ರ ಸಾವಿರ ಅಡಿಕೆ ಮರ ಅವೆ ಅಂತ ಹೇಳ್ಕೊತಿರ್ತಾರೆ. ನಮ್ ಜಮೀನು ಉದ್ದಕ್ಕಿದೆ, ಅದ್ರಲ್ಲಿ 5 ತುಂಡ ತರ ಡಿವೈಡ್ ಮಾಡಿದೀವಿ. 3 ತುಂಡಕ್ಕೆ 8 ಅಡಿಗೆ ಅಡಿಕೆ ಸಸಿ ಹಾಕಿದೀವಿ, 1 ಲೈನ್ಗೆ 9 ಸಸಿ ಹಾಕಿದೀವಿ. ಅದ್ರಲ್ಲಿ ಟ್ಯಾಕ್ಟರ್ ಹೋಗಕ್ಕೆ ಅಂತ ಒಂದ್ ಕಡೆ 9 ಅಡಿ ಜಾಗ ಬಿಟ್ಕೊಂಡಿದೀವಿ. ಮುಂದೊಂದಿನ ಗೊಬ್ಬರ ಹೊಡ್ಸಕ್ಕೆ ಹೆಲ್ಪ್ ಆಗುತ್ತೆ ಅಂತ ಜಾಡ್ ಬಿಟ್ಕೊಂಡಿದೀವಿ. ಇನ್ನೊಂದ್ ಲೈನ್ ಹಿಡಿಯುತ್ತೆ ಅಂತ ಆಸೆ ಪಟ್ಟಿಲ್ಲ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಕಮೆಂಟ್ ಮಾಡಿ ತಿಳಿಸಿ, ನೀವ್ ಎಷ್ಟು ಅಡಿಗೆ ಅಡಿಕೆ ಸಸಿ ಹಾಕಿದೀರಾ, ನೀವು ಹಾಕಿರೋ ಅಡಿಕೆ ಸಸಿಲಿ ಯಾವ ತರ ಫಸಲು ಬಿಡ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಲಾಸ್ಟ್ 2 ತುಂಡ ಸ್ವಲ್ಪ ಅಗಲ ಜಾಸ್ತಿ ಇದೆ, ಅದ್ರಲ್ಲಿ 1 ಲೈನ್ಗೆ 10 ಸಸಿ ಹಾಕಿದೀವಿ. ಅದ್ರಲ್ಲಿ 9 ಅಡಿಗೆ 10 ಅಡಿಗೆ ಸಸಿ ಹಾಕಿದೀವಿ. ಅದ್ರಲ್ಲಿ ಇನ್ನೂ ಒಂದ್ ಸಸಿ ಹಿಡಿಯುತ್ತೆ ಅಂತ ಆಸೆ ಪಟ್ಟಿಲ್ಲ. ಹೇಳ್ಬೇಕು ಅಂದ್ರೆ 9 ಅಡಿ 10 ಅಡಿ ಸಸಿಲೇ ಫಸಲು ಜಾಸ್ತಿ ಬರೋದು, ಮರದ ಬುಡನು ಸಖತ್ತಾಗಿ ಬರೋದು. ನಮ್ ಜಮೀನ್ ಕೊನೆಯಲ್ಲಿ 3 ತೆಂಗಿನ ಸಸಿ ಹಾಕಿದೀವಿ. ಯಾಕಂದ್ರೆ ಬಿಸಿಲಲ್ಲಿ ಹೊಲದತ್ರ ಬಂದಾಗ ಒಂದಾದ್ರೂ ಎಳ್ನೀರ್ ಕುಡ್ಕೊಂಡು ತಂಪಾಗಕ್ಕೆ ಸಾಕು 3 ಮರ ಅಂತ.